ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸರ್ಕಾರದ ಈ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ತಂತ್ರವನ್ನ ನಾವು ನೋಡಿದಾಗ, ಮುಂದೇನು ಅನ್ನುವಂಥದ್ದು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಬಹಳಷ್ಟು ಸ್ಪರ್ಧಾಕಾಂಕ್ಷಿಗಳು ಸರ್ ಏನ್ ಮಾಡೋದು ಅಂತೇಳಿ ಬಹಳ ಏನಪ್ಪಾ ಅಂದ್ರೆ ಖಿನ್ನತೆಯಲ್ಲಿ ಆ ನಿಮ್ಮ ಒಂದು ಪ್ರತಿದಿನ ಏನಪ್ಪಾ ಅಂದ್ರೆ ಕಳೀತಾ ಇದ್ರಿ. ಅದನ್ನ ನೋಡಿದಾಗ ಏನಪ್ಪಾ ಅಂದ್ರೆ ಬಹಳಷ್ಟು ಬೇಜಾರಾಗತ್ತೆ. ಯಾಕಾದ್ರೂ ಈ ಸರ್ಕಾರವನ್ನ ನಾವು ಆಯ್ಕೆ ಮಾಡಿದೀವಿ ಅಥವಾ ಯಾಕಾದ್ರೂ ಈ ಸರ್ಕಾರ ಆಡಳಿತ ಪಕ್ಷದಲ್ಲಿದೆ ಅನ್ನುವಂಥದ್ದು ಬಹಳ ಏನಪ್ಪಾ ಅಂದ್ರೆ ಪ್ರಶ್ನೆ ಕಾಡುತ್ತಾ ಬರ್ತದೆ. ಹೋರಾಟವನ್ನು ಮಾಡ್ಲಿಕ್ಕೆ ನಮ್ಮ ಹಕ್ಕನ್ನು ಏನಪ್ಪಾ ಅಂದ್ರೆ ಕಸಿದುಕೊಳ್ತಾ ಇದೆ. ಬಂಧಿಸಿ ಜೈಲಿಗೆ ಹಾಕುವಂತ ಕೆಲಸ ಮಾಡ್ತಾ ಇದೆ. ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಇದು ಏನಪ್ಪಾ ಅಂದ್ರೆ ಖಜಾನೆ ಬರಿದಾಗಿದೆ. ಹಾಗಾಗಿ ನೇಮಕಾತಿಗಳು ಏನಪ್ಪಾ ಅಂತಂದ್ರ ಯಾವುದೇ ರೀತಿ ಆಗ್ತಾ ಇಲ್ಲ. ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಸ್ಪರ್ಧಾರ್ಥಿಗಳ ಜೀವನ ಏನಪ್ಪಾ ಅಂದ್ರೆ ನಾಶ ಆಗ್ತಾ ಇದೆಯಲ್ಲ ಅಂತೇಳಿ ಅನಿಸ್ತಾ ಇದೆ. ಅಂದ್ರೆ ಈ ಸರ್ಕಾರ ವ್ಯವಸ್ಥಿತವಾಗಿ ಸಂಚನ್ನ ಏನಪ್ಪಾ ಅಂದ್ರೆ ರೂಪಿಸ್ತಾ ಇದೆ. ಸ್ಟೂಡೆಂಟ್ಗಳು ಎಷ್ಟೇ ಹೋರಾಟ ಮಾಡಿದ್ರು ಸಹಿತ ಅವುಗಳನ್ನ ಹತ್ತಿಕ್ಕಿ ಮತ್ತೆ ವ್ಯವಸ್ಥಿತವಾಗಿ ಇನ್ನೂ ನೇಮಕಾತಿಯನ್ನ ಮುಂದೂಡುವಂತ ಒಂದು ತಂತ್ರವನ್ನ ಈಗ ಹಿಂದೆ 2 ವರ್ಷದ ಅವಧಿ ಒಳಗ ಒಳ ಮೀಸಲಾತಿ ಸೆನ್ಸೇಷನ್ ಮಾಡ್ತೀವಿ ಅಂತೇಳಿ ಅಲ್ಲಿ ಏನಪ್ಪಾ ಅಂತಂದ್ರ ಒಂದು 2 ವರ್ಷ ಮುಂದೂಡಿ ವರದಿ ಕೊಟ್ಟಾದ ನಂತರ ಮತ್ತೆ ಏನಪ್ಪಾ ಅಂತಂದ್ರೆ 1 ವರ್ಷ ಅದನ್ನ ಮುಂದೆ ಎಳ್ಕೊಂಡು ಬಂದು ಈಗ ಮತ್ತೆ ಮುಂದಿನ ತಿಂಗಳು ಮುಂದಿನ ಕ್ಯಾಬಿನೆಟ್ ಅಲ್ಲಿ ಅಂತೇಳಿ ಹಂಗೆ ಮುಂದೆ ಆಗ್ತಾ ಹೋಗ್ತಾ ಇದೆ. ಹಾಗಾದ್ರೆ ಸ್ಪರ್ಧಾರ್ಥಿಗಳ ಒಂದು ಜೀವನದ ಮೇಲೆ ಬಹಳಷ್ಟು ಏನಪ್ಪಾ ಅಂದ್ರೆ ಇದು ಪರಿಣಾಮ ಬೀರ್ತಾ ಇದೆ. ಯಾಕಂತಂದ್ರೆ ಒಂದು ತಿಂಗಳ ಎಕ್ಸ್ಪೆಂಡಿಚರ್ ಖರ್ಚು ವೆಚ್ಚಗಳು ಅದನ್ನ ನಿಭಾಯಿಸಬೇಕು. ಆಮೇಲೆ ಮನಿ ಒಳಗೆ ಏನಪ್ಪಾ ಅಂದ್ರೆ ಪಾಲಕರು ಒಂದು ಏನಪ್ಪಾ ಅಂದ್ರೆ ಹೋಪ್ ಅನ್ನ ಇಟ್ಕೊಂಡು ಕೂತಿರ್ತಾರೆ. ಎಲ್ಲ ಒಂದು ನನ್ನ ಮಗ ಇದಾಗ್ಬೋದು, ನನ್ನ ಮಗ ಇದು ನೌಕರಿ ಜಾಬ್ ಅನ್ನ ಹಿಡಿತಾನ ಅಂತೇಳಿ ಒಂದು ಒಳ್ಳೇದಾಗಿರ್ತಕ್ಕಂಥ ಹೋಪ್ ಅನ್ನ ಇಟ್ಕೊಂಡು ಕೂತಿರ್ತಾರೆ. ಆಮೇಲೆ ವಯಸ್ಸಾಯ್ತು, ಇನ್ನು ಮದುವೆ ಮಾಡ್ಬೇಕು. ಯಾಕಂದ್ರೆ ಈಗ ಒಬ್ಬ ಒಬ್ಬ ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಇರ್ತಾನ, ಅಂತವ್ನು ಮದುವೆ ಮಾಡ್ಬೇಕಂತ ಕನಸಿರುತ್ತೆ. ಒಂದು ಜಾಬ್ ಹಿಡಿಬೇಕು ಅಂತೇಳಿ ಆ ತಂದೆ ತಾಯಿಗಳು ಮಗನನ್ನ ಏನಪ್ಪಾ ಅಂದ್ರೆ ಓದಿಸಿರ್ತಾರ. ಆದ್ರೆ ಇಲ್ಲಿ ನೋಡ್ರೆ ಏನಪ್ಪಾ ಅಂದ್ರೆ ಸರ್ಕಾರದ ಒಂದು ಅಸಡ್ಡೆತನ, ವಿದ್ಯಾರ್ಥಿಗಳ ಒಂದು ಸ್ಪರ್ಧಾರ್ಥಿಗಳ ಕಡೆಗೆ ಏನಪ್ಪಾ ಅಂದ್ರೆ ಅವರು ಗಮನ ಕೊಡ್ತಾ ಇಲ್ಲ. ಹಾಗಂತಂದ್ರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವ ಅಥವಾ ನಿರಂಕುಶ ಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದೀವ ಅಂತೇಳಿ ನಮ್ಗೆ ಡೌಟ್ ಬರುತ್ತೆ. ಖಂಡಿತ ಏನಪ್ಪಾ ಅಂದ್ರೆ ಈಗಿನ ಸರ್ಕಾರ ಈಗ ನಡ್ಕೊಳ್ತಕ್ಕಂಥ ರೀತಿ ನೋಡಿದ್ರೆ ನಿರಂಕುಶ ಪ್ರಭುತ್ವದಲ್ಲಿ ಸರ್ವಾಧಿಕಾರಿ ಧೋರಣೆಯಲ್ಲೇ ಏನಪ್ಪಾ ಅಂದ್ರೆ ನಾವಿದೀವಿ. ಏನು ಉತ್ತರ ಕೊರಿಯಾ ಇದೆಯಲ್ಲ, ರಾಜ ಹೇಳಿದಂಗೆ ಕೇಳ್ಬೇಕಲ್ಲ, ಅದೇ ಒಂದು ಮಾದರಿ ಒಳಗೆ ಇದೀವಿ. ಸಂವಿಧಾನದ ಆರ್ಟಿಕಲ್ 19 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಆಶಯಗಳು ಏನಿದಾವಲ್ಲ, ಇದನ್ನ ಈ ಸರ್ಕಾರ ಎಲ್ಲ ಏನಪ್ಪಾ ಅಂದ್ರೆ ಛಿದ್ರಗೊಳಿಸ್ತಾ ಇದೆ. ಹಾಗಾದ್ರೆ ಮುಂದೆ ಏನು? ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ 24ಕ್ಕೆ ತಾಂತ್ರಿಕ ಸಮಿತಿ ಮಾಡ್ತೀವಿ, 24ಕ್ಕೆ ಕ್ಯಾಬಿನೆಟ್ ಅಲ್ಲಿ ಅದನ್ನ ಪರಿಹರಿಸ್ತೀವಿ. ನಮಗಂತೂ ಭರವಸೆ ಇಲ್ಲ. ಯಾಕಂದ್ರ ಇದುವರೆಗೆ ಏನಪ್ಪಾ ಅಂದ್ರೆ ಹೋಪ್ ಇಟ್ಕೊಂಡಿದೀವಿ ನಾವು. ಮಾಡುತ್ತೆ ಸ್ಪರ್ಧಾರ್ಥಿಗಳ ಜೀವನದ ಕಡೆಗೆ ಸರ್ಕಾರ ಗಮನ ಹರಿಸುತ್ತೆ. ಯಾಕಂದ್ರೆ ಅವರು ಮುಖ್ಯ ಅಲ್ಲ ಅಂತೇಳಿ ಅನ್ಸ್ತಿತ್ತು. ಬಟ್ ಇವಾಗ ಸರ್ಕಾರದ ಧೋರಣೆ ನೋಡಿದ್ರೆ ಈ ಸ್ಟೂಡೆಂಟ್ಗಳು ಏನಪ್ಪಾ ಅಂದ್ರೆ ಮುಖ್ಯ ಅಲ್ಲ ಅಂತೇಳಿ ಅನಿಸ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಇವರಿಗೆ ತಕ್ಕ ಶಿಕ್ಷೆಯನ್ನ ಖಂಡಿತ ಕಲಿಸ್ಬೇಕಾಗತ್ತೆ. ಯಾಕಂತಂದ್ರೆ ನಾವೆಷ್ಟು ದಡ್ಡರಾಗಿದ್ದೀವಿ ಅಂತಂದ್ರೆ, ಸರ್ಕಾರ ಈಗ 2, 3 ವರ್ಷ 4 ವರ್ಷ ವಿಳಂಬ ನೀತಿಯನ್ನು ತೋರಿದ್ರೂ ಸಹಿತ ಕೊನೆಯದಾಗಿ 2027 ಅಥವಾ 28ಕ್ಕೆ ಏನು ಇಲೆಕ್ಷನ್ ಬರುತ್ತಲ್ಲ, ಆ ಮೂಮೆಂಟ್ ಅಲ್ಲಿ ಸಾಕಷ್ಟು ನೋಟಿಫಿಕೇಶನ್ ಮಾಡುವಂಥದ್ದು ಮಾಡುತ್ತೆ ಗ್ಯಾರಂಟಿ. ಅದಂತೂ 100ಕ್ಕೆ 100%. ಅವಾಗ ಏನ್ ಮಾಡ್ತೀವಿ ನಾವು? ಈಗ ನಾವು ನರಕ ಯಾತನೆಯನ್ನು ಅನುಭವಿಸ್ತಿರ್ತೀವಲ್ಲ, ಇದನ್ನ ಏನ್ ಪಾತ್ರ ಮರ್ತು ಬಿಡ್ತೀವಿ. ಏನ್ ಪಾತ್ರ ಇದನ್ನ ಫಾರ್ಗೆಟ್ ಮಾಡಿಬಿಡ್ತೀವಿ. ಮರ್ತು ಮತ್ತೆ ಏನ್ ಪಾತ್ರ ಇದೇ ಸರ್ಕಾರದ ಬರುತ್ತೆ. ಅದು ನೋಟಿಫಿಕೇಶನ್ ಮಾಡ್ತು ಸರ್ಕಾರ ಅಂತೇಳಿ ಇಂಥ ಒಂದು ದೊಡ್ಡ ಸ್ಥಿತಿ ನಮ್ಗೆ ಏನ್ ಪಾತ್ರ ಇದೆ. ಈ 3 ವರ್ಷ 4 ವರ್ಷ ಅವಧಿ ಒಳಗ ನಾವ್ ಏನೇನು ಅನುಭವಿಸಿದೀವಿ, ನಮ್ ವಯಸ್ಸು ನಮ್ ಕುಟುಂಬಗಳು ಏನ್ ಪಾತ್ರ ಬೀದಿ ಬಂದ್ವು ಅನ್ನುವಂಥದ್ದು ನಮಗ್ ಕನಿಷ್ಠ ಜ್ಞಾನ ಸಹಿತ ಇರಂಗಿಲ್ಲ. ಸ್ನೇಹಿತರೆ, ಸ್ಟೂಡೆಂಟ್ಗಳ ಪರವಾಗಿ ಅಥವಾ ನಾಗರಿಕರ ಒಂದು ಆಸೆ ಆಕಾಂಕ್ಷೆಗಳು ಏನೀಗ ನಾವು ಜಾಬ್ ಬೇಕು ಅಂತೇಳಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ, ಇದನ್ನ ಯಾವುದೇ ರೀತಿ ಸರ್ಕಾರ ಪರಿಗಣಿಸ್ತಾ ಇಲ್ಲ.
ಪರಿಗಣಿಸ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ಮತ್ತೆ ಏನಪ್ಪಾ ಅಂದ್ರೆ ಬರಬಾರ್ದು. ಇದು ಬರದೇ ರೀತಿ ಏನಪ್ಪಾ ಅಂದ್ರೆ ನಾವು ನೋಡ್ಬೇಕಾಗತ್ತೆ. ಇನ್ನು ಮೂಗಿಗೆ ತುಪ್ಪ ಸವರುವಂತ ಕೆಲಸ ನೆಕ್ಸ್ಟ್ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಮಾಡೇ ಮಾಡುತ್ತೆ ಸರ್ಕಾರ. ಇವೆಲ್ಲ ಏನಪ್ಪಾ ಅಂದ್ರೆ ಹೆಬ್ಬಟ್ಟಿನ ರಾಜಕಾರಣಿಗಳು ಮಾಡ್ತಕ್ಕಂಥ ತಂತ್ರ. ಸೊ ಹಾಗಾಗಿ ನೀವು ಶಿಕ್ಷಣ ಪಡೆದವರು ತುಂಬಾ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಜಾಗೃತೆಯನ್ನು ವಹಿಸಿ. ಹೌದಾ? ಯಾವ್ದಾದ್ರು ಒಳ್ಳೆ ಸರ್ಕಾರ ಆಡಳಿತ ಮಾಡ್ತಿತ್ತು ನಿಮ್ಗೆ ಅನಿಸ್ತು ಅಂತ ಇಲ್ಲ ನೋಟಕ್ ಹಾಕ್ಬಿಡಿ. ಒಂದ್ ಪವರ್ ಏನಪ್ಪಾ ಅಂದ್ರೆ ಅದೊಂದು ಆಗಿಬಿಡ್ಲಿ. ಕರ್ನಾಟಕದಲ್ಲಿ ಕ್ರಾಂತಿನ ಆಗ್ಬೇಕು. ಸೊ ಈ ರೀತಿ ಇದೆ. ಮತ್ತೆ ಈ ಹೋರಾಟಗಳು ಕೇವಲ ಏನಪ್ಪಾ ಅಂತಂದ್ರ ಶೋ ಗಳಾಗಿವೆ ಹೋರಾಟಗಳು. ಇಲ್ಲಿ ಯಾರಿಗೂ ಏನಪ್ಪಾ ಅಂದ್ರೆ ಸ್ಟೂಡೆಂಟ್ ಪರವಾಗಿ ಕಾಳಜಿಯನ್ನ ತೋರಿಸುವಂತದ್ದಿಲ್ಲ. ಮತ್ತೆ ಏನಾದ್ರು ಹೋರಾಟಗಳು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರನು ಹತ್ತಿಕ್ತಾ ಇದೆ. ಅದಕ್ಕೆ ತುಂಬಾ ಒಂದು ಆಸ್ಪಿರೆಂಟ್ ನೀವೆಲ್ಲ ಕೇಳ್ತಾ ಇದ್ರಿ. ಸರ್ ಹೀಗೆ ಆದ್ರೆ ಮುಂದೆ ನಮ್ ಕತೆ ಏನು ಅಂತೇಳಿ. ಸ್ನೇಹಿತರೆ, ನಾವು ಆಲ್ರೆಡಿ ಏನಪ್ಪಾ ಅಂದ್ರೆ ನಿಮ್ಗ ಮಾತು ಕೊಟ್ಟಂತೆ ಸ್ಟೂಡೆಂಟ್ ಅಸೋಸಿಯೇಷನ್ ಇಂದ ನಾವೇನ್ ಸ್ಟೂಡೆಂಟ್ ಅಸೋಸಿಯೇಷನ್ ನಾವೇನಾದ್ರು ಮಾಡಿದ್ರೆ ಸರ್ಕಾರ ಖಂಡಿತ ಏನಪ್ಪಾ ಅಂದ್ರೆ ಇಂಥ ಇನ್ನೂ 10 ಹೋರಾಟಗಳು ಮಾಡಿದ್ರು ಸಹಿತ ಯಾವುದೇ ಫಲಿತಾಂಶವನ್ನ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಇಲ್ಲಿ ನಮ್ಗೇನಪ್ಪಾ ಅಂದ್ರೆ ಹತ್ತಿಕ್ಕುವಂತ ಕೆಲಸ ಮಾಡುತ್ತೆ. ಅದಕ್ಕೆ ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರು, ನಮ್ಮ ಕುಟುಂಬದವರು, ಆಮೇಲೆ ಒಂದಿಷ್ಟು ಸಮಾಜವನ್ನು ತಿರ್ತಕ್ಕಂಥ ವ್ಯಕ್ತಿಗಳು, ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಏನಪ್ಪಾ ಅಂದ್ರೆ ಭಾಗಿಯಾದ್ರ ಖಂಡಿತ ಏನು ಇದು ಕೆಟ್ಟ ಒಂದು ಸರ್ಕಾರ ಇದೆಯಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ನಾವು ಕಲಿಸ್ಬೋದು. ಅದರ್ವೈಸ್ ನಾವು ರಾಜಕಾರಣಿಗಳನ್ನ ಜೊತೆಗೆ ಹೋಗ್ತೀವಿ ಅಂತಂದ್ರೆ ಎಲ್ಲಾ ರಾಜಕಾರಣಿಗಳು ಒಂದೇ. ಯಾವ ರಾಜಕಾರಣಿಗಳ ಜೊತೆ ಹೋದ್ರೂ ಅಷ್ಟೇ. ಸೊ ಹೋರಾಟಗಳು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವೆಲ್ಲ ಬಹಳ ತುಂಬಾ ಏನಪ್ಪಾ ಅಂತಂದ್ರ ಖಿನ್ನತೆಗೆ ಒಳಗಾಗಿದ್ರಿ. ದಯಮಾಡಿ ಯಾರು ಖಿನ್ನತೆಗೆ ಒಳಗಾಗಬೇಡಿ. ಆಲ್ರೆಡಿ ಏನಪ್ಪಾ ಅಂದ್ರೆ ಯಾರೋ ಒಬ್ರು ದಯಾಮರಣ ಕೋರಿ ಡಿ.ಸಿ ಆಫೀಸ್ಗೆ ಲೆಟರ್ ಅನ್ನ ಬರೆದಿರ್ತಕ್ಕಂಥದ್ದು. ದಯಮಾಡಿ ಯಾರು ಹೋಪನ್ನ ಕಳ್ಕೋಬೇಡಿ. ಭರವಸೆಯೇ ಜೀವನ. ಯಾಕಂದ್ರೆ ಭರವಸೆ ಒಳಗೆ ನಾವು ಬದುಕಬೇಕಾಗಿದೆ. ಸರ್ಕಾರಿ ಜಾಬ್ನ ಏನಪ್ಪಾ ಅಂದ್ರೆ ಅಂತಿಮ ಅಲ್ಲ. ಇದನ್ನೆಲ್ಲರೂ ಏನಂತಾರೆ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಬದುಕಲಿಕ್ಕೆ ಸಾವಿರಾರು ದಾರಿಗಳಿದಾವೆ. ಸೊ ದಯಮಾಡಿ ಎಲ್ರೂ ಏನಪ್ಪಾ ಅಂದ್ರೆ ಕೊನೆಯದಾಗಿರ್ತಕ್ಕಂಥ ಒಂದು ಹೋಪನ್ನ ಇಟ್ಕೊಳ್ಳಿ. ಯಾಕಂದ್ರೆ ಮುಂದಿನ ತಿಂಗಳು ಖಂಡಿತ ನೇಮಕಾತಿಗಳು ಆರಂಭ ಆಗ್ತಾವ ಅಂತೇಳಿ ಭರವಸೆ ಇದೆ. ಯಾಕಂತಂದ್ರೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಮುಂದೆ ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಯಾವುದೇ ಒಂದು ಸ್ಪರ್ಧಾರ್ಥಿ ಇವತ್ತಿನ ಒಂದು ಕೆಟ್ಟ ಪರಿಸ್ಥಿತಿ ಒಳಗೆ ನಾವೆಲ್ಲ ಇದೀವಿ. ಸೊ ತಾವೆಲ್ಲ ಒಂದು ಅದೇ ಹೇಳಿನಲ್ಲ ಭರವಸೆ ಜೀವನ ಅಂತೇಳಿ ಅದ್ರ ಮೇಲೆ ತಾವೆಲ್ಲ ವಿಶ್ವಾಸ ಇಡಿ. ನೀವೆಲ್ಲ ಬಯಸುವಂತ ರೀತಿಯಲ್ಲಿ ಏನಪ್ಪಾ ಹತ್ರ ಒಂದು ದೊಡ್ಡ ಮಟ್ಟದ ಹೇಳಿನಲ್ಲ ಎಲ್ರನ್ನೂ ಒಳಗೊಂಡಂತೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸೊ ಎಲ್ಲ ಒಂದು ವರ್ಗದ ಜನರನ್ನ ನಾವು ಅವ್ರ ಜೊತೆಗೆ ಹೋದ್ರ ಖಂಡಿತ ನೇಮಕಾತಿ ಆಗತ್ತೆ. ಅದು ತಕ್ಷಣ ಏನಪ್ಪಾ ಸದ್ಯದಲ್ಲೇ ಆಗತ್ತೆ. ನಿಮ್ಮೆಲ್ಲರ ಆಶಯಗಳಂತೆ ತಕ್ಷಣ ಒಂದು ಹೋರಾಟಕ್ಕ ನಾವು ಕರೆ ಕೊಡ್ತೀವಿ. ಅಲ್ಲೆಲ್ಲರೂ ಏನಪ್ಪಾ ಅಂದ್ರೆ ಭಾಗವಹಿಸಿ. ನಮ್ಮ ಉದ್ದೇಶ ಇಷ್ಟೇ. ಆ ಈ ಒಂದು ಕೆಟ್ಟ ಪರಿಸ್ಥಿತಿ ಇದು ಹೋಗಲಾಡಿಸ್ಬೇಕು. ಅಂದ್ರೆ ಏನ್ ನೇಮಕಾತಿಗಳಾಗ್ತಿಲ್ಲ, ವಿದ್ಯಾರ್ಥಿಗಳೆಲ್ಲ ಜೀವನ ಪಾಪ ಬರಿಬಾದ್ ಆಗ್ತಿದೆಯಲ್ಲ ಇದು ಮುಕ್ತಗೊಳ್ಬೇಕು. ನೇಮಕಾತಿ ಆರಂಭ ಆಗ್ಬೇಕು. ಸರ್ಕಾರ ನೇಮಕಾತಿ ಮಾಡ್ಬೇಕು ಇಲ್ಲ ಅಂತಂದ್ರ ಸೊ ರಾಜೀನಾಮೆಯನ್ನ ಕೊಡ್ಬೇಕು. ಆ ಒಂದು ಮಟ್ಟಕ್ಕ ಸೊ ಸದ್ಯದಲ್ಲೇ ರೈತರ ಒಂದು ನೇತೃತ್ವದಲ್ಲಿ ಹೋರಾಟಕ್ಕೆ ನಾವೆಲ್ಲ ಏನಪ್ಪಾ ಅಂತಂದ್ರ ಸದ್ಯದಲ್ಲೇ ಅಂದ್ರೆ ಈ ಒಂದು ಮಂತ್ ಒಳಗಾಗಿನ ಏನಪ್ಪಾ ಅಂದ್ರೆ ಪ್ಲಾನ್ ಹಾಕೊಂಡಿದ್ದೀವಿ. ನಿಮ್ಗೆ ಏನಪ್ಪಾ ಅಂದ್ರೆ ಮುಂದಿನ ದಿನಗಳಲ್ಲಿ ಡೇಟನ್ನ ತಿಳಿಸ್ತೀನಿ. ಸ್ವಲ್ಪ ಏನಪ್ಪಾ ಅಂದ್ರೆ ತಾಳ್ಮೆಯಿಂದ ಇರಿ. ಎಲ್ಲವೂ ಏನಪ್ಪಾ ಅಂದ್ರೆ ಒಂದೇ ಸರಿ ಆಗತ್ತೆ ಅಂತೇಳಿ ಅಂದ್ರೆ ಆಗಲ್ಲ. ಈಗ ತಾಳ್ಮೆಯನ್ನ ಕಳ್ಕೊಂಡ್ರೆ ಏನಾಗತ್ತೆ? ಏನೂ ಆಗೋದಿಲ್ಲ. ಸೊ ಫಲಿತಾಂಶ ಬರ್ಲಿಕ್ಕೆ ಅಥವಾ ನಿರೀಕ್ಷೆಯಿಂದ ನಮ್ಗೆ ಏನಪ್ಪಾ ಅಂದ್ರೆ ನಾವು ಕಾಯ್ಕೊಂಡು ಕೂತಾ ಇದೀವಲ್ಲ ನಿರೀಕ್ಷೆ ಫಲಿತಾಂಶ ಬರ್ಲಿ ಅಂತೇಳಿ ಅದು ಆಗೋದಿಲ್ಲ. ನಿರ್ದಿಷ್ಟವಾಗಿರ್ತಕ್ಕಂಥ ಫಲಿತಾಂಶ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತಾಳ್ಮೆ ಮನುಷ್ಯನಿಗೆ ಬಹಳ ಒಂದು ದೊಡ್ಡ ಅಸ್ತ್ರ. ಹಾಗಾಗಿ ಸ್ವಲ್ಪ ಏನಪ್ಪಾ ಅಂದ್ರೆ ಒಂದು 2, 3, 4 ದಿನ ತಾಳ್ಮೆಯಿಂದ ಇರಿ. ಸದ್ಯದಲ್ಲೇ ಒಂದು ಏನಪ್ಪಾ ಅಂದ್ರೆ ದೊಡ್ಡ ಹೋರಾಟಕ್ಕೆ ಕರೆ ಕೊಡ್ತೀವಿ. ಖಂಡಿತ ಸರ್ಕಾರ ನೇಮಕಾತಿಯನ್ನ ಮುಂದಿನ ತಿಂಗಳು ಆರಂಭಿಸುತ್ತೆ ಅಂತೇಳಿ ನಾನು ವಿಶ್ವಾಸವನ್ನ ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.